बीदर लोकसभा क्षेत्र से स्वतंत्र अभ्यर्थी यानी उम्मीदवार श्रीदेवी विजय कुमार मेत्री ने अपने आवास पर केपी न्यूज से बात की और कहा कि गरीब की तकलीफ गरीब को ही मालूम होती है। भगवंत खुबा 10 साल कार्य किए हैं और ईश्वर खंडरे भी सत्ता में हैं। उन्हें भी जनता ने अवसर दिया है, परंतु बीदर जिले के विकास और गरीबों के लिए कोई भी काम नहीं हुआ है और गरीबों के साथ न्याय नहीं हो रहा है। हर जगह गरीबों को कठिनाई का सामना करना पड़ रहा है। श्रीदेवी विजय कुमार मेत्री ने आगे कहा कि मैं एक गरीब महिला हूं और गरीबों की भलाई और उनके विकास के लिए काम करूंगी। उन्होंने इस संबंध में विस्तार से बताया। औरत से केपी न्यूज के संवाददाता अलीम पाशा की रिपोर्ट। कर्नाटक के बीदर डिस्ट्रिक्ट औराद बी तालुका में आज क्या है बोलो तो श्रीदेवी विजय कुमार मेहत्रे उन्होंने क्या है बोलो तो कल नामिनेशन लोकसभा का नामिनेशन फॉर्म डाले हैं। खुद इसके साथ हमारे साथ क्या है बोलो तो तकरीबन नहीं बोलो तो एक उनका कार्य क्या है क्या नहीं, फिर भी क्या है बोलो तो माजी ग्राम पंचायत अध्यक्ष है, फिर भी क्या है बोलो तो हमारे साथ श्रीदेवी मौजूद है। हम उनसे ही बात करेंगे। क्या बताएंगे मैडम? आपका नाम बताइए पहले। मेरे ನನ್ನ ಹೆಸರು ಶ್ರೀದೇವಿ, ನನ್ನ ಮನೆಯ ಹೆಸರು ವಿಜಯ್ ಕುಮಾರ್ ಮತ್ತು ನಿನ್ನ ಬೀದರ್ಗೆ ಹೋಗಿ ನಾನು ಲೋಕಸಭೆದಾಗೂ ಅರ್ಜಿ ಹಾಕಿ ಬಂದೀನಿ. ಮತ್ತು ನಮ್ಗೆ ಏನದಂದ್ರು ಗರೀಬರ್ದು ಪರಿಸ್ಥಿತಿ ಗಂಭೀರ ಆಗ್ಲತ್ತದ. ಹೆಂಗಂದ್ರು ಗಂಭೀರ ಹೆಂಗಾಗ್ಲತ್ತದಂದ್ರು ಅವರು ಹಿಂದೆ 30 ವರ್ಷಲಿಂದ ಭಗವಂತ ಖಬ್ಬರ್ ಬಿ ನಮ್ಮವ್ರೆ. ಮತ್ತು ಅದು ಏನು ಅವ್ರು ಕೆಲಸ ಮಾಡಿಲ್ಲ, ಹಾಕ್ಯಾರ ಒಂದ್ ಟೈಮ್ ಯೂಸ್ ಮಾಡ್ಕೋತಾರ ಅಷ್ಟೇ. ಟೈಮ್ ಮೋಕದಾಳಿ ಯೂಸ್ ಮಾಡ್ಕೊಳತಾರ. ಮತ್ ಮೋಕದಿಲ್ಲ ಅಂತ ಅವ್ರು ನಮಗ್ ನೋಡಿ ತಿರ್ಗಿಸ್ ನೋಡಕ್ ಹೋಗ್ಯಾರ. ಮತ್ ಏನದಂದ್ರು ಅವ್ರು ಏನು ಮಾಡ್ಲಿ ಸುಮ್ಮನ್ ಒಂದ್ಸಲ ಗೆದ್ದಿನ ಮೇಲೆ ನಮ್ ತರ ಬರ್ಬೇಕು, ನಿಮ್ ಪರಿಸ್ಥಿತಿ ಹೆಂಗದಂದ್ರ ಅವ್ರು ಕೇಳ್ಬೇಕಿಲ್ಲ, ಕೇಳಕ್ ಹೋಗ್ಯಾರ. ಮತ್ ಅದಕ್ಕೆ ಏನದಂದ್ರೆ ನಮ್ಗೊಂದು ಅವಕಾಶ ಸಿಕ್ಕಿದೆ. ಮತ್ ನಾವೊಂದು ಹಾಕಿ ನೋಡ್ಬೇಕಂತ ಹಾಕಿದೆ. ಮತ್ ಗರೀಬರಿಗೆಲ್ಲ ನಾವು ಚಲೋ ಮಾಡ್ಬೇಕು ಅಂತ ನನ್ನ ಉದ್ದೇಶ ಆಗ್ಯದ. ಮತ್ ಅದೇನಂದ್ರೆ ಗರೀಬರು ನಮ್ಗೆ ವ್ಯವಸ್ಥೆ ಮಾಡಿದ್ರು ನಾ ಅವ್ರಿಗೆ ಎಲ್ಲ ಧನ್ಯ ಮಾಡ್ತೆ ಅಂತ ಹೇಳ್ತೀನಿ. ನೀವು ನಾಮಿನೇಷನ್ ಹಾಕಿರಿ, ಯಾ ಅದರ ಮೇಲೆ ಹಾಕಿರಿ, ಏನು ಜನಗಳು ತಾಲೂಕು ಜಿಲ್ಲಾ ಜನತೆಗೆ ಏನು ಸೌಲಭ್ಯ ಹಾಕಿರಿ, ಏನು ನಿಮ್ಮ ಸ್ವಾರ್ಥಪೂರ್ತಿ ಹಾಕಿರಿ? ನಮ್ ಸ್ವಾರ್ಥಪೂರ್ತಿ ಹಾಕಿಲ್ರಿ, ಗರೀಬರಿಗೆ ನಷ್ಟ ಆಗ್ಲತ್ತದ, ರೈತರಿಗೆ ನಷ್ಟ ಆಗ್ಲತ್ತದ ಅಂತ ಹಾಕಿದೀವ್ರಿ. ಈಗ ಹಿಂದೆ ಅವ್ರು 2 ಪೈಕಿ ಗೆದ್ದಾರ ಭಗವಂತ ಖಬ್ಬರ್. ಅವ್ರಿಗೆ ಏನ್ ಮಾಡ್ಯಾರ್ರಿ? ಏನು ಮಾಡಿಲ್ಲ. ಮಾಡ್ಯಾರ ಅದು ಎಲ್ಲಿ ಒಂದ್ ಕಾಲೇಜ್ ಉದ್ಘಾಟನೆ ಮಾಡಿ ಹೋಗ್ಯಾರ್ರಿ. ಮತ್ತೇನು ಫ್ರೀ ಅದು ಸೀಟ್ ಹಾಕಿ ಹೋಗ್ಯಾರ. ಅದ್ರ ಸಲಿಂದ ಏನದ ನಮ್ ರೈತರ ಬಗ್ಗೆದ್ಲಿಂದು ನಮ್ಗ್ ತಕ್ಲೀಫ್ ಆಗ್ತದ. ಗರೀಬರು ಮುಂದಾಗ್ಬೇಕ್ರಿ, ಹಿಂದಾಗ್ಬಾರ್ದು. ಅವ್ರು ಇದ್ದವ್ರಿಗೆ ಮಾಡ್ತಾರ್ರಿ, ಗರೀಬರಿಗೆ ಮಾಡೋರು ಬಹಳ ಕಮ್ಮಿ ಮಂದಿ ಅರ್ರಿ. ಅದಕ್ಕಾಗಿ ಇದೊಂಬಾರ್ ನನ್ಗೆ ಅವಕಾಶ ಕೊಟ್ರು, ನಾ ಮಾಡ್ತೀನಿ ಅಂತ ನಾ ಬೇಡ್ಕೊಳ್ತೇನೆ. ನನ್ನ ಹೆಸರು ಧನ್ಯವಾದ. श्रीदेवी दरी। यही है जो श्रीदेवी का क्या है बोलो तो लोकसभा का नामिनेशन के लिए कल डाल के आ गए हैं। क्योंकि पिछले समय में क्या है बोलो तो पिछले एक दशक से भगवंत खुबा ने क्या है बोलो तो कार्य कुछ नहीं किया है बोलकर खुद क्यों बोलो तो ये कैंडिडेट ही बता रहे हैं कि फिर भी अभी कुछ तुम्हारा कुछ बोलना है क्या? ಈಗ ನೋಡ್ರಿ, ನಾವು ಮಾಜಿ ಅಧ್ಯಕ್ಷ ಸುಂದರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಇದ್ದಾರೆ. ಮತ್ ನಾವ್ ಜನಗಳಿಗೆ ಬಿ ಕೇಳ್ಕೊರಿ, ಗರೀಬರಿಗೆ ನಾ ಏನ್ ಸವಲತ್ತು ಮಾಡಿದ್ದೇನೆ, ಮತ್ ಇಲ್ತನ ಬಿ ನಂಗೆ ಅವಕಾಶ ಕೊಟ್ರೆ ಮತ್ ನಾ ಇನ್ನ ಇಲ್ತನ ಏನ್ ಮಾಡ್ತೇನೆ ಅದು ನನಗ್ ಬೇಕಾಗಿದ್ದರಿ. ಗರೀಬರಿಗೆ ನೋಡ್ಬೇಕ್ರಿ, ಅಷ್ಟು ಗರೀಬರಿಗೆ ಮಾಡ್ಬೇಕನ್ನೋದು ಉದ್ದೇಶ ಅದರಿ. ಮತ್ ಈಗ ಬಿ ಕೇಳ್ಕೊರಿ, ನಾ ಎಷ್ಟು ಹಲವಾರು ಕೆಲಸ ಮಾಡಿನ ಅದು ಬಿ ಕೇಳ್ಕೊರಿ. ಮತ್ ಇನ್ನ ಹಿಂದ್ ಜನಗಳಿಗೆ ಕೇಳ್ಕೊಂಡ್ ನನಗೆ ಇದು ಮಾಡಿ ಇಲ್ಲ. ನಿಮ್ ಹಿಂದೆ ಏನದ ಅಂದ್ರು ಇವತ್ತು ಏನದ ಅಂದ್ರು ಇದು ನಾಮಿನೇಷನ್ ಹಾಕಿರಿ. ನಿಮ್ ಹಿಂದ್ಗಡೆ ಯಾರ ಒಂದು ಬೋರ್ಡ್ ಅಪೋಸಿಷನ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಇದೆ, ಮತ್ತೆ JDS ಇದೆ, ಏನಾರ ಯಾವ್ದಾರ ಒಂದು ಪಾರ್ಟಿ ಇದೆ? ಏನಿಲ್ರಿ, ನಮ್ಮ ಉದ್ದೇಶದಿಂದ ನಾವು ಗರೀಬರಿಗೆ ಮೋಸ ಆಗ್ಲತ್ತಂದು ನಾವ್ ಇಂಡಿಪೆಂಡೆಂಟ್ ದಾಗ ಹಾಕಿದೇವ್ರಿ. ನಮ್ ಖುದ್ಕಿಲಿ ಹಾಕಿದೇವ್ ನಾವು, ಯಾರ್ದು ನಮ್ಗೆ ಇದು ಇಲ್ಲ ರೀ. ನಮ್ಗ್ ಮನ್ಸಿಗೆ ಅನಿಸ್ತು, ನಾ ಹಾಕ್ಬೇಕ ಅನಿಸ್ತು, ಇದೊಂದು ಅವಕಾಶ ಸಿಕ್ಕಿದ್ರು ನಾವು ಚಲೋ ಮಾಡ್ಬೇಕಂದ್ರ ಹಾಕಿದೇರಿ, ಹಾಕ್ಬೇಕಿತ್ತು. ಇಲ್ಲ, ನಾವೊಂಬದು ಏನದಂದ್ರು ಹಿಂದೂ ಯಾವ್ದಾರ ಪಾರ್ಟಿ ಇದೆ ಅಂದ್ರೆ ಸಮರ್ಥನಕ್ಕೆ ಹಾಕ್ಲತ್ತೀರಿ, ಹ್ಯಾಂಗ ಹಾಕ್ಲತ್ತೀರಿ, ಯಾರ ನಿಮ್ ಹಿಂದೆ ಯಾರಲ್ಲ ಈಗ ದೊಡ್ಡ ಯಾರು? विजय कुमार मेहत्रे इन्होंने क्या है तो कल नामिनेशन फॉर्म डाला है। खुद हमारे साथ हमारे कैमरामैन आगे के बता सकते हैं कि फिर भी क्या है बोलो तो हमारे साथ तो श्रीदेवी के हस्बैंड है वो विजय कुमार बोल के हम उनसे ही बात करेंगे। क्या क्या कल जाके नामिनेशन जो डाले हैं आप इसके बारे में क्या बताएंगे, क्या जनता को क्या बताएंगे? ಜನತಾಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೇವು, ನಮಗೊಂದು ಸಲ ಅವಕಾಶ ಕೊಡ್ರಿ. ಏನದ ಅಂತಂದ್ರೆ ಇದೊಂದು ಸಲ ನಿನ್ನ ಹೋಗಿ ಲೋಕಸಭಾ ನಾಮಿನೇಷನ್ ಹಾಕಿದೆವು ಸ್ವತಂತ್ರ ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟ್ ಆಗಿ. ನಮ್ಮದು ಒಡತಿ ಹೆಸರಲ್ಲಿ ಶ್ರೀದೇವಿ ವಿಜಯ್ ಕುಮಾರ್ ಅಂತ ಹೇಳಿ ನಾವೇನದ ಅಂತಂದ್ರೆ ನಾಮಿನೇಷನ್ ಪತ್ರ ಹಾಕಿ ಬಂದೆವು. ನಮ್ಮದು ಬೀದರ್ ಜಿಲ್ಲಾ ಔರಾದ್ ತಾಲೂಕಾ. ನಾವು ಮುಂದೆ ನಿವೇಶಿಯಾಗಿ ಏನದಂದ್ರೆ ನಾಮಪತ್ರ ಸಲ್ಲಿಸಿದೆವು ಲೋಕಸಭಾ. ಮತ್ತು ಏನದಂದ್ರೆ ಬೀದರ್ ಜನತೆಗೆ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊತೇವೆ, ಇದೊಂದು ಪೈಕಿ ನಮಗೆ ಅವಕಾಶ ಕೊಡ್ರಿ. ಹಿಂದೆ ಏನದ ಅಂತಂದ್ರೆ ಭಗವಂತ ಖಬ್ಬ ಕೊಟ್ರಿ 10 ವರ್ಷ. ಈಗ ಏನದ ಈಶ್ವರ್ ಸಾಗರ್ ಖಂಡ್ರೆ ಸರ್ ಹೊಂಟ್ರ, ಅವ್ರಿಗೆ ಅವಕಾಶ ಕೊಟ್ರಿ ಅಂತಂದ್ರೆ
ಈಗೆಲ್ಲ ಏನದ ಅಂತಂದ್ರೆ ನಮ್ಮದು ಮಹಾಜನತೆ ಬೀದರ್ದ ಏನದ ಅಂತಂದ್ರೆ ನಮ್ಮ ಒಡತಿಗೆ ನಿಂದಿಸಿದೆವು. ಇದೊಂದು ಸಲ ನಮಗೆ ನೀವೆಲ್ಲ ಮತದಾನದಿಂದ ಆರಿಸ್ಕೊಂಡು ತರಬೇಕಂತ ಬೀದರ್ ಜನತೆಗೆ ಏನದಂದ್ರೆ ಕೈ ಮುಗಿದು ಕೇಳ್ಕೊಳ್ಳತ್ತಿದ್ದೆವು. ನಾವು ಏನದ ಅಂದ್ರೆ ನಿನ್ನ ನಾಮಿನೇಷನ್ ಹಾಕಿ ಬಂದೆವು. ಇದೊಂದು ಏನದ ಅಂತಂದ್ರೆ ನಮ್ಮ ಮನೆಯವ್ರಿಗೆ ನಿಂದಿಸಿದೆವು ಲೋಕಸಭಾ. ನನ್ನ ಹೆಸರು ವಿಜಯಕುಮಾರ್ ಮೇತ್ರೆ, ಶ್ರೀದೇವಿ ನನ್ನ ಒಡತಿ. ನಾವು ಯನಗುಂದದವರು, ನಮ್ಮ ಬೀದರ್ ಜಿಲ್ಲೆ ಔರಾದ್ ತಾಲೂಕ. ನಾವು ಯನಗುಂದದವರು. ನಾವು ಗರೀಬರ ಸಲಿಂದ ಹಾಕ್ಲತ್ತೇವ್, ನಾವು ನಿಂತು ನಾವು ಇದು ಮಾಡ್ಬೇಕಂತ ಹಾಕ್ಲತ್ತೇವ್ರಿ. ಅವ್ರ ಸಂಬಂಧ ನಮ್ಗೆ ಏನೂ ಇಲ್ಲ, ಅವ್ರದ್ದು ನಮ್ದೇನಿಲ್ಲ, ನಮ್ದು ಅವ್ರದ್ದೇನಿಲ್ಲ. ನಮ್ ಸಂಬಂಧಪಟ್ಟಿಗೆ ಜನತಾ ಸೇವಾ ಮಾಡ್ಬೇಕಂತ ನಾವು ಹಾಕ್ಲತ್ತೇವ್ರಿ. ಜನತಾ ಸೇವಾ ಮಾಡ್ಬೇಕು, ಗರೀಬರ ಸೇವಾ ಮಾಡ್ಬೇಕು, ರೈತರ ಸಂಗಟ ಇರ್ಬೇಕು, ಗರೀಬರ ಸಂಗಟ ಇರ್ಬೇಕು. ಇದೊಂದು ಬಾರ್ ನಮ್ಗೆ ಅವಕಾಶ ಕೊಟ್ರೆ ಇರ್ಬೇಕು ಅಂದ್ರೆ ನಂದು ಆಸೆ ಅದ ರೀ. ಅವ್ರಿಗೆ ಧನ್ಯವಾದ ಕೇಳಿ ಹೇಳ್ತಿದ್ದೀನಿ. ನನಗೆ ಇದೊಂದು ಬಾರ ಅವಕಾಶ ಕೊಟ್ಟರು ಬಹಳ ಚಲೋ ಅಂತದ ರೀ. ಇನ್ನೊಂದು ಮಾತು, ಇನ್ನೊಂದು ಲಾಸ್ಟ್ ಕ್ವಶನ್ ನಿಮಗೆ. ಈಗ ನೀವೊಂದು ಲೋಕಸಭಾದಾಗ ಏನದ ಅಂದ್ರೆ ನೀವು ಗೆದ್ದಿರಿ ಅಂತಲ್ರಿ. ಗೆದ್ದಿನ ಮ್ಯಾಕ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಯಾವ ಡೆವಲಪ್ಮೆಂಟ್ ಏನು ತೊಗೊತೀರಿ ನೀವು? ಈಗ ನಮ್ಮ ತಾಲೂಕಲ್ಲಿ ಇಂದ್ರಿ ಮಕ್ಕಳಿಗೆ ಭಾಳ ಸಮಸ್ಯೆ ಆಗ್ಲತ್ತದ್ರಿ. ಹೆಂಗ್ ಸಮಸ್ಯೆ ಆಗ್ಲತ್ತಂದ್ರು ನಮ್ಮ ಔರಾದ್ ತಾಲೂಕ ಜಿಲ್ಲಾಕ್ ನಡ್ದಾರ ಮಕ್ಕಳು, ತಾಲೂಕದಾಗಿಲ್ಲ. ಈಗ ಮಕ್ಕಳಿಗೆ ಏನದ 10ನೇ ತನ ಸಾಲಿ ಕಲ್ಸತ್ತೇವ್ರಿ. 10ನೇ ಸಲ ಸಾಲಿ ಕಲ್ಸಿ ಏನ್ ಮಾಡ್ತಿದ್ದೇವು, ದೂರ ಆಗ್ಲತ್ತದ ಮಕ್ಕಳು. ಈಗಿನ ಕಾಲಗಳು ಹೆಂಗದ ಅದ್ರ ಸಲಿನ ಏನದ ಮಕ್ಕಳಿಗೆ ದೂರ ಹಾಕ್ಬಾರ್ದು. ಇಲ್ಲಿ ಒಂದು ಇಂಜಿನಿಯರ್ ಕಾಲೇಜ್ ಆಗ್ಬೇಕು. ಮತ್ ದೂರ ದೂರ ದೇಶಕ್ಕೆಲ್ಲ ಈಗ ಮಕ್ಕಳು ಓದಿನವ್ರು ಹರರಿ ಅವ್ರಿಗೆ ಏನೋ ಕೆಲಸ ಸಿಗಲ್ಲ ಹೊಂಟವು. ಏನಾರು ದೊಡ್ಡ ಕಂಪ್ನಿ ಹಾಕ್ಬೇಕು. ಭಗವಂತ ಹಬ್ಬ ಬಿ ಅಂದ್ರ ನಾವು ಗೆದ್ದರು, ನಾವು ಅದು ಮಾಡ್ತೇವು ಇದು ಮಾಡ್ತೇವೆ ಅಂತ ಹೇಳ್ಯಾರ. ಅವ್ರು ಏನ್ ಮಾಡ್ಯಾರ ಹೇಳ್ರಿ? ಅವ್ರು ನಮ್ ಗೆದ್ದ MLA ಸಾಬ್ರಾದ್ರು ನಾವು ಹೆಲಿಕಾಪ್ಟರ್ ಕಾರ್ಖಾನೆ ಹಾಕ್ತೇವೆ ಅಂತ ಹೇಳ್ಯಾರಿ. ಏನ್ ಹಾಕ್ಯಾರ ಹೇಳ್ರಿ? ನಮಗೂ ಒಂದರ ಹೆಲ್ಪ್ ಆಗ್ಬೇಕು, ಒಂದ್ ಬಿ ಹೆಲ್ಪ್ ಆಗಲ್ಲ. ಗೆದೇಸ್ಥಾನೇ ಹೇಳ್ತಾರ, ಗೆದ್ದಿನ ಮೇಲೆ ಅದು ಏನ್ ಬಿ ಹೇಳಲ್ರಿ. ಅದ್ರ ಸಲಿಂದ ಹೆಣ್ಮಕ್ಳಿಗೆ ಏನಾಗ್ತದ 10ನೇ ತನಕ ಕಲ್ತು ಸಣ್ಣ ಮಕ್ಳಿಗೂ ಮದಿ ಮಾಡ್ಕೊಳತ್ತಿದ್ರಿ. ಹಿಂಗ ಆಗ್ಬಾರ್ದು ಅಂತ ನನ್ನ ಉದ್ದೇಶ ಇದೆ. ಅದ್ರ ಸಲಿಂದ ನಾ ಅದಕ್ಕೆ ಇದೆಲ್ಲ ಉದ್ದೇಶ ಇಟ್ಕೊಂಡೆ ನಾವು ನಿಂದಿರ್ಬೇಕಂತ ಒಂದು ಅವಕಾಶ ಸಿಕ್ಕದಂತ ನಿಂತಿದ್ದೇರಿ. ನಂಗ ಆ ಪಾಲಿಟಿಕ್ಷನ್ ಈ ಪಾಲಿಟಿಕ್ಷನ್ ಇಲ್ಲ, ಇಂಡಿಪೆಂಡೆಂಟ್ ದಾಗ ನಾವು ಖುದ್ಕಿಲೆ ನಿಂತಿದ್ದೀವಿ ಅಷ್ಟೇ. ಧನ್ಯವಾದ. यही है श्रीदेवी का यही है कि हम कुछ पॉलिटिशियन में नहीं जा रहे हैं कि हम क्या है बोले तो लोगों के हित की बात कर रहे हैं. हम राजनीति के बाद किसके दबाव में आके जब हम टिकट नहीं डाले हुए, फिर भी क्या है बोले तो औराद तालुका के यनगुंदा गांव के इन्हों क्या है बोले तो लोकसभा का स्वतंत्र अभ्यर्थी के रूप में क्या है बोले तो नामांकन किया है. और दूसरी बात क्या है बोले तो इनके कई अलग अलग मुद्दे हैं. ये आने वाले दिनों में पता चलेगा कि क्या है, कौन सा मुद्दा है क्या नहीं. वो जीत के बाद उन्होंने कोशिश करते हैं. फिर भी क्या है बोले तो कैमरा पर्सन पप्पू राज के साथ मैं अलीम पाशा, KP न्यूज, बीदर.